ಧರಿಗಿಳಿದಿರೋ ಮೂರತಿ ಸ್ವರ ಬಡಿತದ ಸಾರಥಿ. ಹಾಯ್ ಫ್ರೆಂಡ್ಸ್, ಇವಾಗ ಕಂಟಿನ್ಯೂ ಆಗ ಫಂಕ್ಷನ್ ವೀಡಿಯೋಸ್ ಬರ್ತೈತೆ ಅಂದ್ರಲ್ಲ. ಇದು ನೆಕ್ಸ್ಟು ಏನು ಫಂಕ್ಷನ್ ಅಂದರೆ ಪಾಪು ನಾಮಕರಣ ಫಂಕ್ಷನ್ನು. ಅದಕ್ಕೆ ಮೇಲೆ ಚಪ್ರ ಎಲ್ಲ ಹಾಕಿರೋದು ನೀವು ನೋಡ್ಬೋದು. ಇವಾಗ ಹೂ ಡೆಕೋರೇಷನ್ ಅವ್ರು ಬಂದವ್ರೆ, ಡೆಕೋರೇಷನ್ ಮಾಡ್ತವ್ರೆ. ಅರ್ಧಕ್ಕೆ ಮುಗ್ದೈತೆ ಫ್ರೆಂಡ್ಸ್. ಇವಾಗ ನೋಡ್ತಾ ಇರೋದು ಹೂದು ಡೆಕೋರೇಷನ್. ನಾನು ಆ ಕಡೆ ನಿಂತ್ಕೊಂಡು ಪಾಪು ಊಟ ತಿನ್ನಿಸ್ತಾನೆ ಫ್ರೆಂಡ್ಸ್. ಪಾಪು ತಿಂತಾನೇ ಇಲ್ಲ, ಎಲ್ಲ ಜನಗಳು ನೋಡ್ಕೊಂಡು ತಿನ್ನೋದೇ ಇಲ್ಲ ಅಂತವ್ರೆ ಫ್ರೆಂಡ್ಸ್. ಇದು ನಾವು ಕಾಯಿ ಒಬ್ಬಟ್ಟಿಗೆ ಮನೇಲಿ ಬಾರ್ತಾವ್ರೆ ಫ್ರೆಂಡ್ಸ್. ಹಿಂದೆ ಇದು ಹಾಕ್ಬಿಟ್ಟವ್ರೆ ನೋಡ್ರಿ. ರೂಮೆಲ್ಲ ಕ್ಲೀನ್ ಮಾಡಿಕ್ಕಿ, ರೂಮೆಲ್ಲ ರೆಡಿ ಮಾಡಿಕ್ಕಿದ್ರಿ ಫ್ರೆಂಡ್ಸ್. ಎಲ್ಲ ಮನೆಯೆಲ್ಲ ಕ್ಲೀನಾಗೈತೆ. ಹಿಂದೆ ಹಾಕೋದು ದೇವ್ರ ಮನೆ, ಅಡುಗೆ ಮನೆ ಎಲ್ಲ ಕ್ಲೀನಾಗೈತೆ. ಭಟ್ರು ಬಂದಿದ್ರು ನೈಟು ಊಟಕ್ಕೆ. ಅವ್ರಿಗೆ ಹೇಳ್ಬಿಟ್ರಿ ಒಂದು 20 ಜನಕ್ಕೆ ಊಟ ಅವರೇ ರೆಡಿ ಮಾಡಿಕೊಟ್ಟವ್ರೆ ಫ್ರೆಂಡ್ಸ್. ಇದು ನಮ್ಮ ಬಾವ. ಎಲ್ಲ ರೂಮೆಲ್ಲ ಅವರೇ. ನಮ್ಮ ಅಕ್ಕ ಮಗಳು ಮಲಗಿಸ್ತಾ ಇತ್ತು ನಮ್ಮಕ್ಕ. ಈ ಕಡೆ ನಿಂತು ಕೂತ್ಕೊಂಡಿರೋದು ನಮ್ಮಪ್ಪ. ಎಲ್ಲ ವಾಚ್ ಬಾರ್ತವ್ರೆ ನಮ್ಮಪ್ಪ. ಯಾರ ಹತ್ರ ಫೋನಲ್ಲಿ ಬನ್ನಿರಿ ಹಂಗೆ ಹಿಂಗಂತವ್ರೆ. ಹೂ ಡೆಕೋರೇಷನ್ಗೆಲ್ಲ ಚೇರ್ಗಳೆಲ್ಲ ಸೈಡಿಗೆ ಇಕ್ಕಿ ರೋಡ್ ಹತ್ರ ಹಾಕವ್ರೆ. ಗಾಡಿಗಳು ಬರೋಕ್ಕೆ ಹೋಗೋಕ್ಕಾಗ್ತಾಯಿಲ್ಲ, ಅದಕ್ಕೆ ಸೈಡಿಗೆ ಎತ್ತವ್ರೆ ಹೂ ಡೆಕೋರೇಷನು. ನೋಡಿ ಫ್ರೆಂಡ್ಸ್, ಪಾಪುಗೆ ಊಟ ತಿನ್ನಿಸೋದನ್ನು ಎತ್ತಬೇಡ ಅಂದೇನು ಎತ್ತವಳೆ ನಮ್ಮ ತಂಗಿ. ಬೈದೀನಿ, ಆಮೇಲೆ ಅಲ್ಲಿ ಕೆಳಗೆ ಎತ್ಬಿಟ್ಟು ಹೋಗ್ಬಿಟ್ಲು ಅಕ್ಕರೆ. ಅಲ್ಲಿ ಇಲ್ಲಿ ರೋಡ್ಸ್ಕೊಂಡು ತಿನ್ನೋಷ್ಟಾಗಿ ಸಾಕಾಗೋಯ್ತು ಫ್ರೆಂಡ್ಸ್. ಇವಾಗ ಅದೆಲ್ಲ ಒಬ್ಬಟ್ಟುಗೆಲ್ಲ ರೆಡಿ ಮಾಡ್ತವ್ರೆ. 3 ಜನ ರೌಂಡ್ ಮಾಡ್ಕೊಡ್ತವ್ರೆ. ಇಬ್ಬರು ತಟ್ಟಿ ಹಾಕ್ತವ್ರೆ, ಒಬ್ರು ಎತ್ತವ್ರೆ. ಇದು ನಂದು ಮೆಹಂದಿ ಹಾಕಿನಿ ಫ್ರೆಂಡ್ಸ್, ನಾನೇ ಹಾಕಿನಿ. ನಂದು ಮೆಹಂದಿ ಅಕೌಂಟ್ ಐತೆ ಇನ್ಸ್ಟಾಗ್ರಾಮಲ್ಲಿ. ಫಾರ್ವರ್ಡ್ ಮಾಡಿ. ನಿಮ್ಗೆ ಯಾರ್ಗಾನ ಮೆಹಂದಿ ಬೇಕಂದ್ರೆ ಹೇಳ್ರಿ ಫ್ರೆಂಡ್ಸ್. ಹೊಸೂರಲ್ಲಿ ಇದ್ದೀರಿ. ಇನ್ಸ್ಟಾಗ್ರಾಮಾಗ ID ಕೊಡ್ತೀನಿ. ಆ IDಯಲ್ಲಿ ಮೆಸೇಜ್ ಮಾಡಿದೆ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್, ಎಲ್ಲಿ ಬರಬೇಕು, ಎಲ್ಲಿ ಹಾಕ್ತೀನಿ ಅಂತ. ಅಂದರೆ ಮಗುನ ಇಟ್ಕೊಂಡು ಆಗಿಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಕೋಣೆಯಾಗಿ ಹೋಗೈತೆ. ಇದು ಫುಲ್ ಡೆಕೋರೇಷನ್ ಫ್ರೆಂಡ್ಸ್. ಡೆಕೋರೇಷನ್ ಔಟ್ಮೇಲೆ ನೈಟ್ ಊಟಕ್ಕೆ ಬಾಡ್ರಿ ಏನು ಹೇಳ್ತಿಲ್ಲ, ಹಂಗೆ ಒಬ್ಬಟ್ಟು ಬಿಸಿ ಬಿಸಿಯಾಗಿತ್ತು ಅಂದ್ಬಿಟ್ಟು ಒಬ್ಬಟ್ಟು ತಿಂದ್ರಿ ಫ್ರೆಂಡ್ಸ್. ಬೆಳಗ್ಗೆ ಪೂಜೆ ಟೈಮಿಗೆ ಯಾರ್ಯಾರು ಬಂದವ್ರೆ, ಏನು ಬರವ್ರೆ ಅಂತ ನೋಡ್ತಾರೆ ನೋಡ್ರಿ. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕ್ಕವ್ರೆ. ನೆಕ್ಸ್ಟ್ ಪಾಪುನ ಮಲಗಿಸ್ತಾನೆ ಫ್ರೆಂಡ್ಸ್. ಅದಕ್ಕೆ ಪೂಜೆಯಲ್ಲಿ ಫೋಟೋಸ್ ಇಲ್ಲ. ಪಾಪುನ ಮಲಗಿಸ್ಬಿಟ್ಟು ಮೇಲೆ ನಾವು ಬಂದು ಪೂಜೆಯಲ್ಲಿ ಕೂತ್ಕೋಬೇಕಲ್ಲ, ನಮ್ಮಪ್ಪ ನಮ್ಮಮ್ಮ. ಇದು ದೇವ್ರ ಮನೆ ಫ್ರೆಂಡ್ಸ್. ನಮ್ಮಪ್ಪ ನಮ್ಮಮ್ಮ. ಇದು ನಮ್ಮ ಭಾವನ ಮಗಳು, ನಮ್ಮ ತಾತ, ನಮ್ಮ ಅಜ್ಜಿ. ಸ್ವಲ್ಪ ಜನನೇ ಫ್ರೆಂಡ್ಸ್ ಪೂಜೆಗೆ ಬಂದಿದ್ದು. ಇವನು ನಮ್ಮ ಅಕ್ಕನ ಮಗನು ಫೋಟೋಗೆ ಬಾರೋ ಅಂತ ಬಂದಿಲ್ಲ ಅವನು. ಸರಿ, ಏನು ಮೇಲೆ ಏನು ಬರ್ತವ್ರೆ ಅಂದ್ಬಿಟ್ಟು ನೋಡ್ಕೊಬರೋಣ ಬನ್ನಿರಿ ಫ್ರೆಂಡ್ಸ್. ಊಟಗಳೆಲ್ಲ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್. ಅಡುಗೆಗೆಲ್ಲ ರೆಡಿ ಬಾರವ್ರೆ. ಬೆಂಚಸ್ ನೈಟೇ ರೆಡಿ ಬಾರಿಕವ್ರೆಲ್ಲ ಫ್ರೆಂಡ್ಸ್. ಇವಾಗ ಅರೇಂಜ್ ಬಾರಿಕವ್ರೆ ನೀಟಾಗ. ಏನೇನು ಹೇಳ್ರಿ ಅಂದರೆ ಪೂರಿಗೆ ಇದು ಏನೇನು ಬರೋವ್ರೆ ಅಂತ ಲಾಸ್ಟಾಗಿ ನೋಡಿಸ್ತೀನಿ ಫ್ರೆಂಡ್ಸ್. ನಾನು ವಿಡಿಯೋ ಎತ್ತವಾಗ ಅಷ್ಟೊಂದು ನೋಡಿಲ್ಲ. ನಮಗೆ ಕಮ್ಮಿಯಾಗಿ ಪಲಾವು ಅಂಥದ್ದೇ ಸಿಕ್ಕಿದ್ದು, ಅದಕ್ಕೆ ನನಗೆ ಗೊತ್ತಾಗಿಲ್ಲ. ನಾನು ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ಯಾಕಂದರೆ ನಾವು ಲಾಸ್ಟಾಗಿ ಕೂತ್ಕೊಂಡಿದ್ರಿಲ್ಲ, ಅಷ್ಟೊಂದು ಗೊತ್ತಾಗಿಲ್ಲ. ನಮ್ಮ ಮುತ್ತಜ್ಜಿ 89 ಏಜ್ ಆಗೈತೆ. ನಮ್ಮ ತಾತ, ನಮ್ಮ ಅಜ್ಜಿ, ಪೂಜಾರಪ್ಪ,
ನಮ್ಮ ತಂಗಿ ಕೈ ಕೊಟ್ಟೆ ಫ್ರೆಂಡ್ಸ್, ಫೋಟೋ ಇಡಿ ವಿಡಿಯೋ ಇಡಿ ಅಂತ. ಅವಳು ನೋಡ್ರಿ ಏನೇನು ಅವತಾರಾಗಿ ವಿಡಿಯೋ ಇರ್ತಾವಲ್ಲೇ, ಕಟ್ ಬರೋಕ್ಕೂ ಆಗ್ತಾಯಿಲ್ಲ, ಇದು ಬರೋಕ್ಕೂ ಆಗಿಲ್ಲ. ಇನ್ನೊಂದು ತಂಗಿ ಇದ್ಲು, ಅವಳು ಮಗುನ ನೋಡ್ಕೊಂಡು ಹೋಗಿ ಸರಿ ಇದ್ಲು, ಅದಕ್ಕೆ ಫೋಟೋ ಕರೆಕ್ಟಾಗಿ ಎತ್ತಿಲ್ಲ ಫ್ರೆಂಡ್ಸ್. ಇವ್ರು ನಮ್ಮ ಅಜ್ಜಿ. ನಾನು ಹೆಂಗೆ ರೆಡಿ ಆಗಿದ್ನಿ ನೋಡ್ರಿ ಫ್ರೆಂಡ್ಸ್, ಅನ್ನೋ ಟೆನ್ಷನ್ ಫ್ರೆಂಡ್ಸ್. ಬನ್ರಿ ಪೂಜೆ ಕೂತ್ಕೊಬನ್ರಿ ಅಂತ, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು. ನೀವು ಇದಕ್ಕೆ ಮುಂಚೆ ಶಾರ್ಟ್ ವೀಡಿಯೋಲ್ಲಿ ಸ್ವಲ್ಪ ವೀಡಿಯೋಸ್ ನೋಡಿರ್ತೀರ ಪಾಪದ ನಾಮಕರಣ, ಅದು ಮಾಡಿ ಸಾಯಂಕಾಲನೇ ಪೋಸ್ಟ್ ಮಾಡೀನಿ ಫ್ರೆಂಡ್ಸ್. ಇದು ವಿಡಿಯೋ ಎಡಿಟಿಂಗ್ ಬರೋಷ್ಟಕ್ಕೆ ಸುಸ್ತಕ್ಕ ಅದು ಇದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು. ಅವ್ರಿಗೆ ಪೂಜೆಗೆಲ್ಲ ಕೂತ್ಕೊಂಡೀನಿ, ನಾನು ನಮ್ಮ ಮನೆಯವರು ಆರಾಮ ಮಾತ್ಕೊಂಡ್ರಿ. ಇದಕ್ಕೆ ಮೇಲೆ ಪೂಜೆ ಅದೆಲ್ಲ ವಾಯ್ಸ್ ಬರ್ತಾನೆ ಇರ್ತವೆ ಫ್ರೆಂಡ್ಸ್. ಇದಕ್ಕೆ ಮೇಲೆ ವಾಯ್ಸ್ ಕೊಟ್ಟರೆ ಅಂದರೆ ಚೆನ್ನಾಗಿರಲ್ಲ, ಪೂಜೆ ವಾಯ್ಸೇ ಇರ್ತಿರೋರಿ. कलशं संप्रोक्ष्य पीठाद्रव्याणि संप्रोक्ष्य देवात्मानं पूजाद्रव्याणि संप्रोक्ष्य पूजाद्रव्याणि संप्रोक्ष्य आत्मानं संप्रोक्ष्य महागणपति देवताभ्यो नमः। पूर्विक सुमुखसे गणेशस्य कपिलो गजकन्निकालं मोदरसुरगणो विघ्नराजोगणाधिपः धूमकेतुर्गणारक्षोपाल चन्द्रो गजाननाद्वार सहितानि नामानि पठे शृणुयानपि विद्यारम्भे विवाहे च प्रवेशे निर्गमे तदा संग्रामे सर्वकार्येषु विघ्नस्य न जायते शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्ते अभीप्सितार्थ सिद्ध्यर्थं पूजनैश्वर्यरभे सर्वविघ्नञ्चरे तस्मै श्री महागणाधिपतये नमः। गणानां त्वा गणपतिं भवामहिनं गङ्गवीणां उपवस्रवस्रवं ज्येष्ठराजं ब्रह्मणां ब्रह्मणस्वरानस्पन्निन्नो दिविस्ये रसानम् अस्मिन् बिम्बे ओं भूः नमस्कारं चस्करि विनायक अस्मिन् बिम्बे ओं भूः गणपति मावाह्यं ओं स्व गणपति मावाह्यं ओं भूर्भुवः स्व गणपति मावाह्यामि स्थापयामि पूजयामि ध्यायामि यान्दर्पयामि आवाह्यामि रत्नसमातं दर्पयामि पादारविन्दं पाद्यपाद्यं दर्पयामि अस्यो अर्घमुखं दर्पयामि मुख्याचलं दर्पयामि स्नानं पूलनीళ్ళెట్టుకొని ప్రోక్షించే ఆ పూలनीళ్ళెట్టుకొని వినాయకునికి ఆ వైష్ణవ యోగోస్తార ఊర్జనరాత్మ హేరణాయ చక్షుదయో సోటు మహర్సస్సబాజే దీనః ఉషదేయో మాతం దస్మరంగమయే శిక్షే జన్మదాపో జనేదాజనః శుద్ధోరకస్నానం దర్పయామి స్నానాంతరం అయిన పూలు అక్షింత పూజ చేయండి. ఆ పూజ అట్లా వేసేసుకోండి అక్క.
చిన్న ఒకటి మూకేసి అది కింద అక్కడ ఇల్లు దీని వెయిట్ మూలికే మూకేసి ఫస్ట్ పూలు అక్షింతే స్నానాంతరం వస్త్రాంతరం ముఖ్యాందర్ ప్రేమే ఉపవేదాంతం ముఖ్యాందర్ ప్రేమే ఆభరణాంతం ముఖ్యాందర్ ప్రేమే పసుపు కుంకుమ చెయ్యే ఫస్ట్ పసుపు రెండు కలుపుకూడదు పెద్దనే గైల హరిద్రాచూర్ణం ప్రేమే కుంకుమ చూర్ణం ప్రేమే పుష్పే పూజమే పుష్పమాలకందర్ ప్రేమే ఆయనేటే పరాయణేటు ఉర్వరంత పుష్పని హరిలాక్షపుండరీకాణ సముద్రస్య గురాయమే అలంకరణ సోప్రే మహాగణపతి దేవతాత్మ నానాభిర ప్రణతుల పుష్పాణదార్ ప్రేమే ఒక పూజ చేస్తూ ఉండు ఓం సుముఖాయ నమః ఓం ఏకదంతాయ నమః ఓం కపిలాయ నమః గజకన్నికాయ నమః లంబోదరాయ నమః వికటాయ నమః విఘ్నరాజాయ నమః ధూమకేతువే నమః పాలచంద్రాయ నమః మూషకవాహనాయ నమః ఏరంబాయ నమః స్కందపూర్వజాయ నమః మహాగణాయ నమః ఓం గంగణపతియే నమః గజానీయ నమః గణాక్షయ నమః త్యారాజాయ నమః వినాయక నమః సురారక్షయ నమః సురారక్షయ నమః మహాగణాయ నమః నియమాకాయ మహాబలాయ నమః ఏరంబాయ నమః పూజాయ నమః మహోదరాయ నమః మహోత్కరాయ నమః మంత్రిణే నమః మంగళ స్వరూపాయ నమః రమాయ నమః ప్రాజ్ఞాయ విఖ్యాతాయ నమః రాపే నమః శ్రీపే నమః వాక్పే నమః శృంగారాయ నమః శాశ్వతాయ నమః శివప్రయ నమః బలాయ భవరోత్తరం ప్రాణపుష్యం పుష్యమగ్రయ నమః ఆగరకామ్య నమః చామరకాంతాయ నమః సర్వగుణ సర్వసిద్ధియే నమః सर्वनेत्राय नमः पंचस्ताय नमः पारचंद्राय नमः कुमारपुरी नमः क्षोभ्यं कुंजरासवे नमः प्रभोराय नमः मूर्खप्रेम कांतिपति नमः दुरुटपति नमः कामने नमः कपिसर्पणे नमः कुमारपुरी नमः मुचाय नमः मज्जावे नमः विष्णुप्रेम भक्ति ज्योतिर्मय मुजरमंदराय महेश्वर ईश्वरकारणे नमः जय सर्व रक्षकने सहितम गंगासुर नमः गणाधि ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಯಾರ್ಯಾರು ಬಂದಿದ್ರು ಅಂತ ಎಲ್ಲ ವೀಡಿಯೋಸ್ ಬರ್ತಾ ಇರುತ್ತೆ. ವೀಡಿಯೋ ನನಗೆ ಅಷ್ಟೊಂದು ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಮ್ಮ ತಂಗಿ ಚೆನ್ನಾಗಿ ವೀಡಿಯೋಸು ಕರೆಕ್ಟಾಗಿ ಎತ್ತಿಲ್ಲ. ಇದು ಇನ್ನೊಬ್ರು ಕೈ ಕೊಟ್ಟು ಎತ್ತಿದ್ದು ಸ್ವಲ್ಪ ವೀಡಿಯೋಸ್ ಚೆನ್ನಾಗಿ ಬಂದಿತ್ತು, ಸ್ವಲ್ಪ ವೀಡಿಯೋಸ್ ಚೆನ್ನಾಗಿ ಬಂದಿಲ್ಲ. ನೀವು ಬೇಜಾರ ಬರೋಕ್ಕೆ ಹೋಗಬೇಡಿ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ರೋಡಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಬೇರೆಯವ್ರು ರೋಡ್ಕೊ ಅಂತ ಬೇರೆಯವ್ರು ಕಮೆಂಟ್ ಮಾಡ್ತೀವಿ. ನೀವು ಯಾಕೆ ಕಮೆಂಟ್ ಮಾಡ್ತೀರಾ? ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬೆಲ್ ಬಟನ್ ಕ್ಲಿಕ್ ಕೊಟ್ಟರೆ